ಭಾರತದ ಎರಡನೇ ಸಿರಿವಂತ ಅದಾನಿ ಗ್ರೂಪ್ನ ಗೌತಮ್ ಅದಾನಿಗೆ ಸಂಕಷ್ಟ ಎದುರಾಗಿದೆ. ಎಸ್, ಸೌರ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿದಂತೆ ಗೌತಮ್ ಅದಾನಿ ವಿರುದ್ಧ ದೂರದ ಅಮೆರಿಕದಲ್ಲಿ ಶತಕೋಟಿ ಡಾಲರ್ ಲಂಚ ಹಾಗೂ ವಂಚನೆ ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿದೆ. ವಿಶ್ವದ ಅತ್ಯಂತ ಸಿರಿವಂತ ವ್ಯಕ್ತಿಗಳ ಲಿಸ್ಟ್ನಲ್ಲಿರುವ ಗೌತಮ್ ಅದಾನಿಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಎಸ್, ಅಮೆರಿಕದಲ್ಲಿ ಲಂಚ ಮತ್ತು ವಂಚನೆ ಕೇಸಿನಲ್ಲಿ ಕೋಟ್ಯಾಧಿಪತಿ ಕೈಗಾರಿಕಾ ಉದ್ಯಮಿ ಪ್ರಧಾನಿ ಮೋದಿಯ ಪರಮ ಮಿತ್ರ ಗೌತಮ್ ಅದಾನಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಗೌತಮ್ ಅದಾನಿ ಹಾಗೂ ಅವರ ಸೋದರಳಿಯ ಸಾಗರ್ ಅದಾನಿ ಸೇರಿ 7 ಮಂದಿ ಆರೋಪಿಗಳ ವಿರುದ್ಧ ಲಂಚ ಹಾಗೂ ವಂಚನೆ ಕೇಸ್ ದಾಖಲಾಗಿದೆ. ಮುಂದಿನ 20 ವರ್ಷಗಳಲ್ಲಿ 2 ಶತಕೋಟಿ ಡಾಲರ್ ಲಾಭದ ನಿರೀಕ್ಷೆಯ ಜೊತೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆ ಮಾಡೋಕ್ಕೆ ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಸುಮಾರು $265 ಮಿಲಿಯನ್ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಹೇಳುವಂತೆ ಬರೋಬ್ಬರಿ 2237 ಕೋಟಿ ರೂಪಾಯಿ ಆಗುತ್ತೆ. ಈ ಬೃಹತ್ ಆಕಾರದ ಲಂಚ ನೀಡಿದ ಆರೋಪ ಕೇಳಿ ಬರ್ತಾ ಇರುವುದು ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಮಿತ್ರ ಜಾನೆ ಜಿಗರ್ ಜಾನೆಮನ್ ಗೌತಮ್ ಅದಾನಿ ಮೇಲೆ. ಅರೆರೆ, ದೇಶದ ಪ್ರಧಾನಿಯ ಆಪ್ತ ಮಿತ್ರ ಇದೀಗ ದೂರದ ಅಮೆರಿಕದಲ್ಲಿ ಫ್ರಾಡ್ ಕೇಸಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಹಾಗಾದರೆ ಉಳಿದವರ ಕತೆ ಏನು? ಅಂದಹಾಗೆ ಈ ವ್ಯಕ್ತಿ ಏನೆಲ್ಲ ಧೋಕಾ ಮಾಡಿದ್ದಾನೆ ಅಂದರೆ, ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿದ ಆರೋಪ ಕೂಡ ಈ ಅದಾನಿ ಮೇಲೆ ಇರುವಂಥದ್ದು. ಈತನ ವಂಚನೆಯ ಕತೆ ಇಂದು ನಿನ್ನೆದಲ್ಲ, ಎಲ್ಲ ಅಸಲಿ ಕಹಾನಿಯನ್ನ ಅಮೆರಿಕದ ತನಿಖಾ ಸಂಸ್ಥೆ ಇದೀಗ ವಿಶ್ವದ ಎದುರು ಬಿಚ್ಚಿಡ್ತಾ ಇದೆ. Adani Group misrepresented this contract, covered up corruption and misled US and international investors, and then were able to raise billions of dollars in bonds and loans for the company. Adani and 7 other senior executives indicted by the Justice Department in connection with a scheme to pay hundreds of millions of dollars in bribes to Indian government officials. ಇನ್ನು ಈ ಕೇಸಿನ ಚಾರ್ಜ್ ಶೀಟ್ನಲ್ಲಿ ಇರುವಂಥದ್ದು ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಗೌತಮ್ ಅದಾನಿಯನ್ನ ಇಂಡಿಯನ್ ಎನರ್ಜಿ ಕಂಪನಿಯ ಸ್ಥಾಪಕ ಮತ್ತು ಚೇರ್ಮನ್ ಎಂದು ಉಲ್ಲೇಖ ಮಾಡಲಾಗಿದ್ದು, ಸಾಗರ್ ಅದಾನಿಯನ್ನ ಇವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಂದು ಹೇಳಲಾಗಿದೆ. ಭಾರತದ ಸರ್ಕಾರಿ ಸ್ವಾಮ್ಯದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ 12 ಮೆಗಾವ್ಯಾಟ್ಗಳ ಸೌರಶಕ್ತಿ ಪೂರೈಸುವ ಒಪ್ಪಂದವನ್ನು ಇಂಡಿಯನ್ ಎನರ್ಜಿ ಕಂಪನಿ ಮತ್ತು US ಇಜಿವಿಯರ್ ಕಂಪನಿಗಳು ಪಡೆದುಕೊಂಡಿದೆ. ಆದರೆ ಮುಂದೆ ನಮ್ಮ ಭಾರತದಲ್ಲಿ ಸೌರಶಕ್ತಿ ಖರೀದಿಗೆ ಯಾರು ಮುಂದೆ ಬಾರದ ಕಾರಣ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಮಾಡಿಕೊಂಡಿದ್ದ ಒಪ್ಪಂದ ಅಲ್ಲಿಯೇ ನಿಂತಿತ್ತು. ಇದಾದ ಬಳಿಕ ಸೆಸಿ ಅಂದರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ಮಾಡಿಕೊಂಡಿದ್ದ ಒಪ್ಪಂದ ಮಧ್ಯದಲ್ಲಿಯೇ ನಿಂತಿದ್ದರಿಂದ ಇದರಿಂದ 2 ಕಂಪನಿಗಳಿಗೆ ನಷ್ಟ ಆಗೋಕ್ಕೆ ಶುರು ಆಗುತ್ತೆ. ಅದಾನಿ ಗ್ರೂಪ್ ಮತ್ತು ಅಜುರೆ ಪವರ್ ಕಂಪನಿಗಳು ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡುವ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ರು. ಇದಕ್ಕಾಗಿ ಕ್ರೊನಾಲಜಿಯಾಗಿ ಕೆಲಸ ಶುರು ಮಾಡ್ತಾರೆ. ಅದರಲ್ಲಿ ಫಸ್ಟ್ $265 ಮಿಲಿಯನ್ ಲಂಚದ ಆಫರನ್ನು ಆಂಧ್ರ ಪ್ರದೇಶದ ಅಧಿಕಾರಿಗಳಿಗೆ ಹೆಚ್ಚಿನ ಪಾಲನ್ನು ನೀಡಿದರು. ಬಳಿಕ ಸರ್ಕಾರಿ ಅಧಿಕಾರಿಗಳು ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಸೆಸಿಯೊಂದಿಗೆ ವಿದ್ಯುತ್ ಸರಬರಾಜು ಒಪ್ಪಂದ ಮಾಡಿಕೊಳ್ಳುವಂತೆ ಒತ್ತಡ ಹಾಕಲಾಗಿತ್ತು. ಹೀಗೆ ಒಂದೊಂದು ಹಗರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಅದಾನಿ ವಿಶ್ವದ ಎದುರು ಬೆತ್ತಲಾಗ್ತಾ ಇದ್ದಾರೆ. ಇದಾದ ನಂತರ ಕೆಲವು ರಾಜ್ಯಗಳ ವಿದ್ಯುತ್ ಕಂಪನಿಗಳು 2 ಕಂಪನಿಗಳಿಂದ ಸೌರ ವಿದ್ಯುತ್ ಖರೀದಿ ಮಾಡೋಕ್ಕೆ ಸೆಸಿಯೊಂದಿಗೆ ಒಪ್ಪಂದ ಮಾಡ್ತಾರೆ. ಅದಾನಿ ಕಂಪನಿಯ ಎಲ್ಲ ಮಾಯಾಜಾಲವನ್ನು ಅಮೆರಿಕ ಇದೀಗ ಈ ಚಾರ್ಜ್ ಶೀಟ್ ಮೂಲಕ ಎಲ್ಲರೆದುರು ಬೆತ್ತಲು ಮಾಡ್ತಾ ಇದೆ. ಎಲ್ಲ ಲಂಚ ಕರ್ಮಕಾಂಡ 2023ರಲ್ಲಿ ಅಂದರೆ ಅಮೆರಿಕದ ಹಿಂಡೆನ್ಬರ್ಗ್ ರಿಸರ್ಚ್ ಅದಾನಿ ಗ್ರೂಪ್ ಬಗ್ಗೆ ವರದಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ $265 ಮಿಲಿಯನ್ ಲಂಚ ಪಾವತಿಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಅಂದಹಾಗೆ
ಈ ಕೇಸ್ ರಾಷ್ಟ್ರ ರಾಜಕೀಯದಲ್ಲೂ ಭಾರೀ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಷೇರು ಮಾರುಕಟ್ಟೆಯು ವಂಚನೆ ಕೇಸಿನಿಂದ ಕಂಗೆಟ್ಟಿದೆ. ಗೌತಮ್ ಅದಾನಿ ಗ್ರೂಪ್ನ ಷೇರುಗಳು 20% ಕುಸಿತ ಕಂಡಿದೆ. ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದೇ ವೇಳೆ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾನಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಂದಹಾಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ನಿಗೂಢ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅದಾನಿ ಕಂಟ್ರೋಲ್ನಲ್ಲಿದ್ದಾರೆ ಎಂದು ಖಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಅದಾನಿಯನ್ನ ಕೂಡಲೇ ಬಂಧಿಸಬೇಕೆಂದು ರಾಹುಲ್ ಗಾಂಧಿ ಒತ್ತಾಯ ಕೂಡ ಮಾಡಿದ್ದಾರೆ. ಭಾರತದಲ್ಲಿ ನರೇಂದ್ರ ಮೋದಿ ಮತ್ತು ಅದಾನಿ ಒಟ್ಟಿಗೆ ಇದ್ದರೆ ಅವರು ಸುರಕ್ಷಿತವಾಗಿದ್ದಾರೆ. ಏಕ್ ಹೇ ತೋ ಸೇಫ್ ಹೇ ಮೋದಿಯ ಪ್ರಸಿದ್ಧ ಘೋಷಣೆಯನ್ನ ಪೋಸ್ಟ್ ಮಾರ್ಟಮ್ ಇದೇ ವೇಳೆ ರಾಹುಲ್ ಗಾಂಧಿ ಮಾಡಿದ್ದಾರೆ. नरेंद्र मोदी जी ने एक नारा दिया, एक हैं तो सेफ हैं. इंडिया में अदानी जी और मोदी एक हैं तो सेफ हैं. हिंदुस्तान में अदानी जी का कुछ नहीं किया जा सकता. चीफ मिनिस्टर 10-15 करोड़ के लिए अंदर चले जाते हैं और अदानी जी 2000 करोड़ रुपए का स्कैम करते हैं और वो बाहर घूम रहे हैं. कारण है कि प्रधानमंत्री उनको प्रोटेक्ट कर रहे हैं. अमेरिका में इंडाइटमेंट हुआ है अदानी जी को. 2000 करोड़ रुपए का स्कैम है. हिंदुस्तान में उन्होंने क्राइम किया है, अमेरिका में क्राइम किया है. ये अमेरिका के इन्वेस्टिगेशन ने कहा है. मगर हिंदुस्तान में अदानी जी के खिलाफ कुछ नहीं हो रहा. और ये हम मांग बहुत दिनों से कर रहे हैं. अदानी जी का अरेस्ट होना चाहिए, आज अरेस्ट होना चाहिए. माधवी बुच जो हैं, जो उनकी प्रोटेक्टर हैं, जिन्होंने कोई इन्वेस्टिगेशन नहीं किया, उनको हटाया जाना चाहिए. उन पर इन्वेस्टिगेशन होना चाहिए. ಎಲ್ಲಿಯ ತನಕ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಿರ್ತಾರೋ ಅಲ್ಲಿಯ ತನಕ ದೇಶದ ಕಾನೂನು ಅದಾನಿಯವರನ್ನ ಅವರ ಕುಟುಂಬವನ್ನ ಏನು ಮಾಡೋಕೆ ಸಾಧ್ಯವಿಲ್ಲ. ಹೇಗಂತ ನಾವು ಹೇಳ್ತಾ ಇಲ್ಲ, ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂತಹ ಅಭಿಪ್ರಾಯಗಳೇ ಸಾಕ್ಷಿ. ಅಂದಹಾಗೆ ನಮ್ಮ ದೇಶದಲ್ಲಿ ವಿಪಕ್ಷದ ಮುಖ್ಯಮಂತ್ರಿಯನ್ನ ಜೈಲಿಗೆ ಕಳುಹಿಸಲಾಗುತ್ತೆ, ಮಂತ್ರಿಗಳ ಮೇಲೆ ಇಡಿ ದಾಳಿಯಾಗುತ್ತೆ. ಆದರೆ ಅದಾನಿ 2000 ಕೋಟಿ ಹಗರಣ ಮಾಡಿ ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ, ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾರೆ. ಯಾಕಂದರೆ ಅದಾನಿ ಅವರ ಚೌಕಿದಾರ್ ನರೇಂದ್ರ ಮೋದಿ ಆಗಿದ್ದಾರೆ.